ನಮಸ್ತೆ ಮಾಧವ. ನಿನ್ನನ್ನು ಕಾಣಲಿಕ್ಕೆ ಬಂದೆ. ಕಾರಣವದಾವುದು? ತೇಲಿ ತೀರಾ ಹತ್ತಿರಕ್ಕೆ ಬಂದಿದೆ ನನ್ನ ಬಾಳಿನ ಕಡೆಯ ಗಳಿಗೆ. ಆದ್ದರಿಂದ ನಿನ್ನ ಚರಣದಲ್ಲಿ ಮಸ್ತಕವನ್ನಿಟ್ಟು ನಿನ್ನಿಂದ ಬೀಳ್ಕೊಂಡು ಮುಗಿಸಲಿರುವೆ ಈ ನಾಟಕವನ್ನು. ಅಂತೂ ಕಲಾಪೂರ್ಣವಾದ ಪಾತ್ರ ನಿನ್ನದು. ಚೆನ್ನಾಗಿ ಕಳೆ ಕಟ್ಟಿದೆ. ಕಳೆ ಕಟ್ಟಿತಲ್ಲದೆ ಈ ಭೂಮಂಡಲವನ್ನೇ ಬೆರಗುಗೊಳಿಸಿತು ನಿನ್ನ ವಿಘಾತುಕ ಕಾರ್ಯಕ್ರಮ. ಓ ವಿಘಾತುಕ ಮೂರ್ತಿಯೇ, ಕುರುಕ್ಷೇತ್ರವೇ ಸಾಕ್ಷಿಯಾಗಲಿದೆ ನಿನ್ನಯ ಪಾತ್ರಾತ್ಮಯ ನೈಪುಣ್ಯಕ್ಕೆ. ಕೃಷ್ಣ, ಈ ಸಂಸಾರ ಸಮುದ್ರದಲ್ಲಿ ತೇಲಾಡುವ ಭರತ ಭೂಮಿಯೊಂದು ದೊಡ್ಡ ದೋಣಿ. ಈ ದೋಣಿಯು ತುಂಬಿಕೊಂಡಿದೆ ಕೇವಲ ಮನುಜ ಕುರಿ ಹಿಂಡು. ಅಂತೆಯೇ ನಿನ್ನಂತ ಚಾಣಾಕ್ಷನ ಕರತಾಲದಲ್ಲಿ ಕುಣಿಯುತ್ತಿದೆ ಈ ಜಗತ್ತು. ಓ ಶಕುನಿ ದೇವ, ದಂಡಿಸದೆ ದೇಹವನ್ನು ಖಂಡಿಸದೆ ಭೋಗವನ್ನು ನೀ ಸಾಧಿಸಿಕೊಂಡಿಲ್ಲವೋ ನಿನ್ನೆದೆಯ ದೇಹವನ್ನು. ಆದರೂ ನಿನ್ನ ತಂತ್ರಜಾಲದಲ್ಲಿ ಜೋತಾಡಿದ ನಮ್ಮೊಮ್ಮೆ ಬಲು ಪೇಚಾಡಿದನು ಕೃಷ್ಣ ಸಾಧಿಸಲು ಧ್ಯೇಯವನ್ನು. ಆದರೂ ಅಷ್ಟೇನೂ ಕೊರಗಲಿಲ್ಲ, ಸೊರಗಲಿಲ್ಲ. ನಗು ನಗುತ್ತಲೇ ಸಾಮ್ರಾಟನೊಡನೆ ಸವಿ ಊಟ ಒಡೆಯುತ್ತಾ ನಿನ್ನ ಗುರಿಯನ್ನು ನೀನು ಸಾಧಿಸಿಕೊಂಡೇ ಇಲ್ಲವೋ ಗಾಂಧಾರ ದೇಶವನ್ನು ಬಿಟ್ಟು ಭಾರತದಲ್ಲಿ ಬೀಡು ಬಿಟ್ಟು. ನೀನೇನಾದರೂ ಅನ್ನು ಕೃಷ್ಣ, ನಾವಿಬ್ಬರು ತಿಳಿದ ಕಪಟಿಗಳು ಇಂದಿನ ಭರತ ಭೂಮಿಗೆ. ಗುಟ್ಟು ಬಚ್ಚಿಟ್ಟು ನಡೆದ ನಾನೊಬ್ಬ ಕಪಟಿ, ಗುಟ್ಟು ತಿಳಿದೂ ತಿಳಿಸದೆ ನಡೆದ ನೀನೊಬ್ಬ ಕಪಟಿ. ಒಟ್ಟಾರೆ ನಾವಿಬ್ಬರು ಯಶಸ್ವಿಗಳಾದೆವು, ಒಂದೊಂದು ಸ್ಥಾನ ದೊರಕಿಸಿಕೊಂಡು ಆ ದೇವರಾಜ್ಯದಲ್ಲಿ. ಆ ದೇವರಾಜ್ಯವೇ ಧರಣಿಗಿಳಿದು ಬಂದಾಗ ನನ್ನ ಸ್ಥಾನ ನಿನ್ನ ಸ್ಥಾನ ಬಂದಾಗಿ ನವಯುಗದ ಸರ್ವಾಂಗ ಸುಂದರ ಸ್ಥಾನವಾಗುವುದು ಈ ಭೂಮಂಡಲ ನವಸೃಷ್ಟಿಯಾಗಿ. ಸತ್ಯವೇ? ಸತ್ಯಕ್ಕೂ ಸತ್ಯ. ನಮಸ್ತೆ. ಕೀರ್ತಿಮಾನ್ ಭವ.